ಮಾಡಿದ್ರು. ಅದು PPPಯಲ್ಲಿ ಬೇಡ, ಸರ್ಕಾರದಿಂದೇ ಆಗಬೇಕು ಅಂತೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು, ಸಂಘ ಸಂಸ್ಥೆಯ ಧುರೀಣರು, ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಾತಾಡುವಾಗ ಕುಲಕರ್ಣಿ ಅವರು ಹೇಳಿದರು, ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಹಿಂದೆ ಒಂದ್ಸಲ ಸ್ಪಾರ್ಕ್ ಆದಾಗ ನಾ ಹೇಳ್ಬಿಟ್ಟಿದ್ದೆ, MB ಪಾಟೀಲ್ರದು ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ, ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ. ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು BLD ಸಂಸ್ಥೆ ನನಗೆ ಟೀಮ್ಡ್ ಕಾಲೇಜ್ ಇದೆ, 250 ಅಡ್ಮಿಷನ್ ಆಗಿದೆ, 250 2 ಕಾಲೇಜ್ ಅಷ್ಟು. ನನಗೆ ಬೇಕಾಗಿದ್ರೆ ಇನ್ನ ಒಂದರ ಇನ್ನ 10 ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದರಿಂದ. ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು, ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ. ಅವಾಗ ನಾನು ಹೇಳ್ಬಿಟ್ಟಿದ್ದೆ, ನನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೆ, ನನಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಇವ್ರು ಯಾರೋ ಹಮೀದ್ ಮುಸ್ಲಿಫ್ ಅವ್ರು ಏನೋ ಒಂದು ಯಾರೋ ಒಂದು ಅಲಮೀನ್ ಕಾಲೇಜ್ ಮಾರಾಟ ಅದ, ಅದಂತ ನಮ್ಮ ಪುಕ್ಕಟ್ ಕೊಟ್ಟು ತಗೊಳ್ಬೇಕಿದೆ, ನಮ್ಗೆ ಶಕ್ತಿ ಕೊಟ್ಟರೆ ಅಂತ ಹೇಳೋದು ಅದನ್ನು ಮಾಡ್ತೀವಿ. ಆಮೇಲೆ ಈಗ ಸರ್ಕಾರ ಈ PPP ಮಾದರಿಯಲ್ಲಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿದ್ರೆ ನನಗೋಸ್ಕರ ಏನು ಸಂಬಂಧ ಇಲ್ಲ. ಸರ್ಕಾರ ಒಂದು ಒಂದೇ ಕಡೆ ಎಲ್ಲ ಕುರ್ಕಣಿ ಅವರು ನೀವು ಅಂದ್ರೆಲ್ಲ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಇದು 3-4 ಜಿಲ್ಲೆಯಲ್ಲಿ PPP ಆದಂತೂ ಮಾಡ್ತಾ ಇದೆ. ಮತ್ತು ಬಹಳ ತಪ್ಪು ಕಲ್ಪನೆ ಕೂಡ ಇದೆ. ನೋಡಿದೆ, ಓದ್ತಾ ಇದ್ದೆ ನಾನು ಈ ವೈದ್ಯಕೀಯ ಫೀಲ್ಡ್ನಾಗ ಇರೋದ್ರಿಂದ ಇವತ್ತು ನಾವು ಡೀಮ್ಡ್ ಯೂನಿವರ್ಸಿಟಿ ಇದ್ರು ನನಗೆ ಒಂದು ಸೀಟ್, ನಮಗೆ ನಮ್ಮ ಮಕ್ಕಳಿಗೆ ನಾವು ಸೀಟ್ ಕೊಡಕ್ಕೆ ಆಗಂಗಿಲ್ಲ. ಅಫ್ಕೋರ್ಸ್ ಡೀಮ್ಡ್ ಯೂನಿವರ್ಸಿಟಿ ನೀಟ್ ಇರ್ತದೋ ಆಲ್ ಇಂಡಿಯಾ ಇರ್ತದೆ, ಆ ಸೀಟ್ ಫೀಸು ಹೈಯರ್ ಇರ್ತಾವೆ. ಆಮೇಲೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ 6 ಗೌರ್ಮೆಂಟ್ ಸೀಟನ್ನ ಬಡವರು ಗೌರ್ಮೆಂಟ್ ಸೀಟನ್ನ ಖಾಸಗಿ ಕಾಲೇಜ್ನಾಗಲಿ ಅಥವಾ ಗೌರ್ಮೆಂಟ್ ಕಾಲೇಜ್ನಾಗಲಿ ಯಾರ್ಯಾರು ಬಡವರು ಸೀಟ್ ಸಿಕ್ಕಿದವು ನನ್ನ ಜಿಲ್ಲೆಯಲ್ಲಿ ಕಳೆದ 7-8 ವರ್ಷದಿಂದ ನಾನು ಪ್ರತಿ ವರ್ಷ ಒಂದು 10-15 ಊರಿಗೆ ನಾನು ಫ್ರೀ ಕಟ್ಟುವಂತ ಕೆಲಸ ನಾನು ಮಾಡಿದ್ದೀನಿ. 10-15 ಲಕ್ಷ ಆಗ್ಬೋದು ಸರ್. ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಆಮೇಲೆ ಎರಡನೇದು ಒಂದು, ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೇಳಿದೆ, ನಾನು ಒಂದು ಬಾಗಲಕೋಟೆ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ, ನಾನು ಶಿವಾನಂದ ಪಾಟೀಲ್ ಇದರಲ್ಲಿ ಅಲ್ಲಿ ಬಿಜಾಪುರ ಹೋರಾಟ ನಡೀತದೆ, ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಇದಾರೆ. ಸಬ್ಜೆಕ್ಟ್ ಇಲ್ಲ, ಬಾಗಲಕೋಟೆ ಸಬ್ಜೆಕ್ಟ್ನಾಗ ಹೇಳಿದೆ. ಮತ್ತು ನಾನೇ ಏನೋ ಮಾಡಿಸಿನ ಅಂತ ಹೇಳಿದ್ರು, ಇಲ್ಲ ಬರೋದಾಗ ನಾನು ಅಂದಿಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು. ಹಂಗೆ ಅಂದಿಲ್ಲ, ಅನ್ನಿಸ್ದಾಗ ಆಯ್ತು ಬಿಡಿ ಅದನ್ನ ಹೇಳಿ ಶಿವಾನಂದ ಪಾಟೀಲ್. ನಿಮ್ಮ ಏನು ಬೇಡಿಕೆ ಇದೆ, ತಾವೇನಿದು ಭಾವನೆಗಳಿದ್ದಾವೆ, ಎಲ್ಲ ಮಾಹಿತಿ ನನಗೂ ಅದ, ನನಗೆ ಮಾಹಿತಿ ಇಲ್ಲ ಅಂತಲ್ಲ. ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಶರಣ್ಪ್ರಕಾಶ್ ಪಾಟೀಲ್ ಜೊತೆ, ಮುಖ್ಯಮಂತ್ರಿಗಳ ಜೊತೆ, ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಿಕರು ಅದ. ಬಹಳಷ್ಟು ಜನ, ಬಹುತೇಕ 90% ಜನ ಇವತ್ತು ನಮಗೆ ಇದೊಂದು ಆಗಬೇಕು ಅಂತ ನೈಟ್ ಕಳ್ಕೊಂಡಿದ್ವಿ ಅದ. ಕೆಲವೊಬ್ರು ಅದರಿಂದ ಕುಂಭಕ್ಕೂ ಅದನ್ನು ಕೂಡ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರು. ನನ್ಗೆ ಗೊತ್ತಿದೆ ಅವ್ರ ಹೆಸರು, ನನ್ನ ಮನೆಯವರು ರೆಕಾರ್ಡ್ ಮಾಡಿ ಕೊಟ್ಟಿರ್ಬೋದು. ನಮ್ಮ ಕಡೆ ಯಾರೋ ಹಿಂದೆ ಇದು ಕೊಡಂತವ್ರು ನಂತರ ಒಂದು ಆಡಿಯೋ ಟಾಕು ಇದೆ, ಬಹಳ 4 ಮಂದಿಗೆ ಹೋಗೋದಿಲ್ಲ. ಆ ರೀತಿ ಆಗ್ಬಾರ್ದು. ಇವತ್ತು ದಿವಸ ಹೋರಾಟಗಾರರು, ನೈಜ ಹೋರಾಟಗಾರರು, ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ. ನೀವು ನೈಜವಾಗಿ ಇವತ್ತು ಸರ್ಕಾರಿ ಕಾಲೇಜ್ ಆಗ್ತದೆ, ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ಪ್ರಕಾಶ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ. ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ, ನಮ್ಮಲ್ಲಿ ಜಾಗ ಐತಿ, ಸರ್ಕಾರಿ ಹಾಸ್ಪಿಟಲ್ನಾಗ ಇನ್ಪೇಷೆಂಟ್ ಅದಾವು, ಎಲ್ಲ ಫೆಸಿಲಿಟೀಸ್ ಅದಾವು, ಉಳಿದ ಕಾಲೇಜ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನಮ್ಮ ಅಂತೇಳಿ. ಆದ್ರೆ ಯಾರು 100 ಕೋಟಿನಾಗ ಹಾಕದ ರಂಗಲ್ ಆಗಲ್ಲ, 400 ಕೋಟಿ ರೂಪಾಯಿ ಬೇಕಾಗುತ್ತದೆ ಅವ್ರಿಗೆ, 2 ಮಾತಿಲ್ಲ. ಬರೀ 100 ಕೋಟಿನಾಗ ಆಗ್ತದೆ ಹಂಗಂತೇಳಿ ಅವರು ಕೂಡ ಮಾತಾಡಿದವರು ಇದ್ದಾರೆ. ಯಾಕೆ ನಾನು ನಡೆಸಿದೋ ನನ್ಗೆ ಗೊತ್ತಿದೆ. ನಾನು ಇನ್ನೊಂದು ಬೆಂಗಳೂರಿನಾಗ ಮಾಡ್ತಾ ಇದೀವಲ್ಲ, ನಮಗೆ 1500 ಕೋಟಿ ರೂಪಾಯಿ ಬೇಕಾಗ್ತದೆ.
ಇಲ್ಲಿ ಜಾಗ ಆಗಿಗೆ ಎಲ್ಲ ಹೋದ್ರೂ ಅವ್ರಿಗೆ 500 ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಾಗ್ತದೆ ಕೊಡ್ತಾರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಂದು ಅಂದ್ರೆ ನಾನು ಸರ್ಕಾರಿ ಆಗ್ಬೇಕು, ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ಮ ಭಾವನೆ ನಮ್ದು ಭಾವನೆ ಸರ್ಕಾರಿ ಕೊಟ್ಟು ಅದನ್ನ ಹೇಳಿ ಇನ್ನು ತಿಳಿಲಾರದವರು ಕೆಲವೊಂದು ಜನ ಇದ್ದಾರೆ. ಒಂದ್ ವೇಳೆ ಖಾಸಗಿ ಸಹಭಾಗಿತ್ವ ಕಾಲೇಜ್ ಹಾಕಿದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಕ್ಷರ ಮಕ್ಕಳು ಕಲಿಯಲು ಸಾಧ್ಯವಾಗುವುದಿಲ್ಲ. ಕುಲಕರ್ಣಿ ಇದ್ರಾಗೈತಿ. ಬಟ್ ಈಗ ನಿಮ್ಗೆ ಗೊತ್ತಿರ್ಲಿ, ಇವತ್ತು PPP ಆಯ್ತಾ ಕುಲಕರ್ಣಿ ಕೂಡ ಅಭ್ಯಾಸ ನೀರಾವರಿ ಹೋರಾಟ ಇದು 200% ಸುಳ್ಳಿದೆ. ಇವನ್ PPPದವ್ರು ಮಾಡಿದ್ರು ಕೂಡ ಮಾಧ್ಯಮದವ್ರು ನೀವು ಮಾಡಿದ್ರಿ. ಆ ಏನು ಸೀಟ್ಗಳು ಆಗ್ತದಲ್ಲ, ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ, PPP ಆದಾಗ ಅಷ್ಟೇ ಇರ್ತದೆ. ಅದ್ರಾಗ ಫರ್ಕ್ ಆಗಿದಲ್ಲ. ಈ ಗೋರ್ಮೆಂಟ್ ಅವ್ರಿಗೆ 15% ಏನಾರೇ ಫಿಕ್ಸ್ ಮಾಡಿದ್ದಾರೆ, ಬಿಡಿ ಅದನ್ನ. ಅದಿರಲಿ, ಅದು ಗೋಜಿಗೆ ಹೋಗಂಗಿರ್ತದೆ. ಇದು ಕೆಲವೊಂದು ಹಿಂಗೆ ತಪ್ಪು ಬಿಟ್ಟು ಅಂತದ್ದು ಆಗ್ಬಾರ್ದು. ಸರ್ಕಾರ ಅಂತಿಮ ನಿರ್ಧಾರ ತಗೋತದೆ. ಆದ್ರೆ ಆ ಸೀಟ್ಸು ಬಡ ಮಕ್ಕಳಿಗೆ ನೀವೇನು ಕುಲಕರ್ಣಿಯವರಾಗ ಬರ್ದಿರಲ್ಲ, ಯಾರಿಗೂ ಕೂಡ ಸರ್ಕಾರಕ್ಕೆ ಏನ್ ಸೀಟ್ಸ್ ಬರಬೇಕು, PPP ಆದಾಗೂ ಅಷ್ಟೇ ಇರ್ತದೆ, ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ. ಅಲ್ಲಿ ಹೆಚ್ಚಿಗಾಗಿಲ್ಲ, ಇಲ್ಲಿ ಕಡಿಮೆ ಆಗಂಗಿಲ್ಲ. ನಾ ಮೆಡಿಕಲ್ ಕಾಲೇಜ್ ನಡೆಸಬಹುದು, ನಾನು ಹೇಳ್ತೀನಿ ಇದಕ್ಕೆ ಏನ್ರಿ ಅಂದ್ರೆ ಬರ್ದು ಹೇಳ್ತಾ ಇದೀನಿ. ಇಷ್ಟು ಮಾತುಗಳ ನಿಮಗೆ ಹೇಳಿ ಇವತ್ತು ನಿಮ್ಮ ಇನ್ನು ಒಂದು ಅನೇಕ ಮಾಹಿತಿಗಳು ಸದ್ಯ ಜಾಗ ಐತಿ, ನಮ್ಮ ಹಾಸ್ಪಿಟಲ್ ಐತಿ, ಇನ್ ಪೇಷಂಟ್ ನಾವು ಎಲ್ಲವೂ ಕೂಡ ಇದೆ. ಉಳಿದು ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟ್ನಾಗಿದ್ದ ಕಾಲೇಜ್ ಆಗ್ತದೆ. ಅದು 100 ಕೋಟಿಗೆ ಆಗ್ತದೆ, ಅರ್ಧ ಖರ್ಚಾಗಿರ್ತದೆ ಸಾಕ್ತದೆ. ಎಲ್ಲಾನು ಮೆರಿಟ್ಸ್ ಅದಾವ, ಇದರಲ್ಲಿ ಅನೇಕ ಮೆರಿಟ್ಸ್ ಅದಾವು. ನೀವೇನು ದಿವಸದಲ್ಲಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ರಿ. ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಚಂದ್ರಪ್ರಕಾಶ್ ಪಾಟೀಲ್ ನಮ್ಮ ಮೆಡಿಕಲ್ ಕಲ್ಪಿಸಿ ನನ್ನ ಶಕ್ತಿ ಮೇಲೆ ನಾನು ಕೂಡ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಸರ್ಕಾರಿ ಕಾಲೇಜ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ.